ದೇವರ ಅಧಿಪತಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಯೋಬನ ಪುಸ್ತಕ 25ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನಿಂದ 23 ತನಕ ಇರುವ ವಚನಗಳಾಗಿದ್ದಾವೆ. ಈ ಭಾಗಗಳಲ್ಲಿ ಹೇಳ್ತಾ ಇರುವ ಮಾತೇನೆಂದರೆ, ದೇವರ ದೃಷ್ಟಿಯಲ್ಲಿ ಮನುಷ್ಯನು ನೀತಿವಂತನಾಗುವುದಕ್ಕೆ ಸಾಧ್ಯವಿದೆಯೋ ಎಂಬುದಾಗಿರುವುದು. ಯೋಬನ ಪುಸ್ತಕ 25ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಹೇಳ್ತಾ ಇರುವುದೇನೆಂದರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗುವುದಕ್ಕೆ ಸಾಧ್ಯವಿದೆಯೋ ಎಂಬುದಾಗಿರುವ ಒಂದು ಪ್ರಶ್ನೆ ಯೋಬನಿಗೆ ಆಗ್ತಾ ಇರುವ ಶೂಹ್ಯನಾದ ಬಿಲ್ದದನನ್ನು ನಾವು ಕಂಡುಕೊಳ್ಳುತ್ತೇವೆ. ಈ ಪ್ರಶ್ನೆಗೆ ಉತ್ತರವನ್ನು 27ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಬನು ಕೊಡ್ತಾ ಇದ್ದಾನೆ. ದೇವರ ನೀತಿಯನ್ನು ನಾನು ಗಟ್ಟಿಯಾಗಿ ಹಿಡಿಕೊಂಡಿದ್ದೇನೆ ಎಂಬುದಾಗಿರುವುದು. ದೇವರ ಭಕ್ತರಾಗಿರುವ ಮನುಷ್ಯನಿಗೆ ಸಮಸ್ಯೆಗಳು ಉಂಟಾಗುತ್ತದಾ ಎಂಬುದಾಗಿ ಒಂದು ಪ್ರಶ್ನೆ ಹಳೆಯ ಕಾಲದಲ್ಲಿಯೂ ಈ ಕಾಲದಲ್ಲಿಯೂ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡುವ, ದೇವರ ಭಕ್ತಿಯಲ್ಲಿ ಜೀವನ ಮಾಡ್ತಾ ಇರುವವರಿಗೆ ಸಮಸ್ಯೆಗಳನ್ನು ಉಂಟಾಗುತ್ತಾ ಎಂಬುದಾಗಿರುವುದು. ಯೋಬನ ಅದಕ್ಕೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದೇನೆಂದರೆ, ದೇವರ ಭಕ್ತನಾಗಿರುವ ಮನುಷ್ಯನು ತನ್ನ ಮಕ್ಕಳಿಗೋಸ್ಕರ ತನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವ ನೀತಿವಂತನಾಗಿರುವ ಮನುಷ್ಯನಾಗಿದ್ದನು ಯೋಬನು. ಅವನ ಪ್ರಾರ್ಥನೆಯನ್ನು ಸೈತಾನ ನೋಡಿಕೊಂಡು ದೇವರ ಸನ್ನಿಧಿಯಲ್ಲಿ ಬೇಡುವನಾಗಿದ್ದಾನೆ. ನೀನು ಅವನ ಆಸ್ತಿಪಾಸ್ತಿಯನ್ನು ಅವನ ಮಕ್ಕಳಿಗೆ ಸಂರಕ್ಷಣೆ ಕೊಡ್ತಾ ಇರುವುದರಿಂದಲೇ ಅವನು ನಿನ್ನನ್ನು ತಳ್ಳಿ ಹಾಕದೇ ಇರುವುದು ಎಂಬುದಾಗಿ ಒಂದು ಪ್ರಶ್ನೆ ಹಾಕುವಾಗ ದೇವರು ಹೇಳುವನಾಗಿದ್ದಾನೆ, ನೀನೇನು ಬೇಕಾದರೂ ಮಾಡಿಕೋ, ನನ್ನ ಯೋಬನು ನನ್ನನ್ನು ಬಿಟ್ಟು ಏನು ಮಾಡುವುದಿಲ್ಲ. ಅಷ್ಟು ಮಾತ್ರ ನಂಬಿಕೆ ಇರುವುದರಿಂದ ದೇವರು ಕೆಟ್ಟಿರುವ ಬೇಲಿಯನ್ನು ತೆಗೆದು ಹಾಕುವುದಕ್ಕೆ ದೇವರು ಅಪ್ಪಣೆ ಕೊಡುವನಾಗಿದ್ದಾನೆ. ಯೋಬನ ಸುತ್ತಮುತ್ತಲೂ ಇರುವ ದೇವ ದೂತಗಣಗಳನ್ನು ದಂಡಲಿಸಿ ಕೆಟ್ಟಿರುವ ಬೇಲಿಯನ್ನು ದೇವರು ತೆಗೆದುಕೊಟ್ಟಿದ್ದಾನೆ. ಆವಾಗ ಸೈತಾನನು ಅವನ ಆಸ್ತಿಪಾಸ್ತಿಯನ್ನು, ಅವನ ಕುರಿ ಮರಿಗಳನ್ನು, ಅವನ ಮಕ್ಕಳನ್ನು ಸಾಯಿಸಿ ಅವನಿಗೆ ತೊಂದರೆಯನ್ನು ಕೊಡುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಯೋಬನು ಆವಾಗಲೂ ಏನು ಪ್ರತ್ಯುತ್ತರ ನೀಡ್ತಾ ಇಲ್ಲ, ದೇವರನ್ನು ತಳ್ಳಿ ಹಾಕ್ತಾ ಇಲ್ಲ. ಅವನು ಹೇಳ್ತಾ ಇರೋ ಮಾತು, ದೇವರು ಕೊಟ್ಟನು, ದೇವರು ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ನಮ್ಮ ಆಸ್ತಿಪಾಸ್ತಿಯಾಗಲಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರುವಾಗ, ಸಮಸ್ಯೆ ಬರುವಾಗ ನಾವೆಷ್ಟು ಮಾತ್ರ ನಾವು ದೇವರಿಗೆ ವಿಧೇಯರಾಗಿ ಜೀವಿಸ್ತೇವೆ, ದೇವರ ಭಕ್ತಿಯನ್ನು ಗಟ್ಟಿಯಾಗಿ ಹಿಡಿಕೊಳ್ಳುತ್ತೇವೆ ಎಂಬುದಾಗಿ ಯೋಬನು ನಮಗೆ ತೋರಿಸಿಕೊಡುವನಾಗಿದ್ದಾನೆ. ಎರಡನೇದಾಗಿ ಸೈತಾನು ಅದನ್ನು ಸೋತು ಹೋಗುವಾಗ ದೇವರ ಮುಂದೆ ಹೋಗಿ ಹೇಳ್ತಾ ಇರೋದು, ಅವನ ಶರೀರವನ್ನು ಮುಟ್ಟಿ ನೋಡಿ, ಅವನು ನಿನ್ನನ್ನು ತಳ್ಳಿ ಹಾಕುತ್ತೇನೆ ಎಂಬುದಾಗಿ. ಅದಕ್ಕೂ ದೇವರು ಅಪ್ಪಣೆಯನ್ನು ಕೊಡುವನಾಗಿದ್ದಾನೆ. ಸೈತಾನು ಹೋಗಿ ಅವನ ಶರೀರವನ್ನು ಮುಟ್ಟಿದನು. ಶರೀರ ಪೂರ್ತಿ ಗಾಯವಾಗಿ ಕುತ್ಕೊಂಡುವಾಗಲೂ ಅವನು ಹೇಳ್ತಾ ಇರುವುದು, ದೇವರಿಂದ ನಾನು ಒಳ್ಳೆಯದನ್ನು ಪಡೆದುಕೊಂಡಿದೆ, ಕೆಟ್ಟದನ್ನು ಸ್ವೀಕರಿಸಬೇಕಲ್ಲ ಎಂಬುದಾಗಿರು. ಎಷ್ಟು ಮಾತ್ರ ನಂಬಿಕೆಯಿಂದಲೇ ಯೋಬನು ಜೀವನ ಮಾಡಿದೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ದೇವರು ಅವನ ಬೇಲಿಯನ್ನು ತೆರೆದುಕೊಡುವುದಕ್ಕೆ ಕಾರಣವೇನೆಂದರೆ, ಯೋಬನ ಮೇಲೆ ಅಷ್ಟು ಮಾತ್ರ ನಂಬಿಕೆ ದೇವರಿಗಿತ್ತು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ನಮ್ಮ ಮೇಲೆ, ನನ್ನ ಮೇಲೆಯೂ ನಿಮ್ಮ ಮೇಲೆಯೂ ಇರುವ ನಂಬಿಕೆ ಎಷ್ಟು ಮಾತ್ರ ಇದೆ. ನಾವು ತಿಳಿದುಕೊಳ್ಳಬೇಕಾಗಿರುವ ಸಂಗತಿ, ನಮಗೊಂದು ಚಿಕ್ಕ ಸಮಸ್ಯೆ ಬರುವಾಗ ನಾವು ದೇವರನ್ನು ಬಿಟ್ಟು ಜೀವನ ಮಾಡುವರಾಗಿದ್ದೇವೆ. ಒಂದು ರೋಗ ಬರುವಾಗ, ಕಷ್ಟ ಬರುವಾಗ, ಇದು ಆಸ್ತಿ ಪಾಸ್ತಿ, ಮಕ್ಕಳು ಹೋಗುವಾಗಲೂ, ತನ್ನ ಶರೀರವನ್ನು ಗಾಯದಿಂದ ತುಂಬಿರುವಾಗಲೂ, ತನ್ನ ಗೆಳೆಯರು ಬಂದು, ಹೆಂಡತಿ ಮತ್ತು ಗೆಳೆಯರು ಬಂದು ಅವನಿಗೆ ತೊಂದರೆ ಕೊಡುವಾಗಲೂ ಅವನು ಏನೂ ದೇವರ ಬಗ್ಗೆ ಹೇಳ್ತಾ ಇಲ್ಲ. ಸರ್ವಶಕ್ತನಾದ ದೇವರ ಸನ್ನಿಧಿಯಲ್ಲಿ ಎಷ್ಟು ಮಾತ್ರ ನಂಬಿಕಸ್ಥನಾಗಿ ಜೀವನ ಮಾಡಿದನು. ದೇವರು ಒಂದು ಬೇಲಿಯನ್ನು ತೆರೆದುಕೊಡಬೇಕಂದ್ರೆ ಅಷ್ಟು ಮಾತ್ರ ನಂಬಿಕೆ ಯೋಬನ ಮೇಲೆ ಇತ್ತು ಎಂಬುದಾಗಿ ಕಂಡುಕೊಳ್ತೇವೆ. ನಮ್ಮ ಸುತ್ತಲೂ ಮುತ್ತಲೂ ಇರುವ ಬೇಲಿಗಳನ್ನು ದೇವರು ತೆಗೆದು ಹಾಕುವಾದರೆ ಎಷ್ಟು ಮಾತ್ರ ನಮಗೆ ನೋವಾಗುತ್ತದೆ. ಆಗಬಾರದು. ದೇವರಲ್ಲಿ ದೃಢವಾಗಿ ನಂಬಿಕೆ ಇರುವಾದರೆ ಸೈತಾನ ಶೋಧನೆ ಕೊಟ್ಟರು ಅದನ್ನು ಗೆಲ್ಲುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. 40 ದಿನಗಳ ಉಪವಾಸ ನಂತರ ಯೇಸು ಸ್ವಾಮಿ ಬರುವಾಗ ಸೈತಾನನಿಂದ ಶೋಧಿಸಲ್ಪಟ್ಟವೆ. ಶೋಧಕನಿಂದ ಶೋಧಿಸಲ್ಪಡುವಾಗ ಅದನ್ನು ಜಯಿಸುವುದಕ್ಕೆ ಸಾಧ್ಯವಾಯಿತು. ಸಾಧಾರಣವಾಗಿ ಉಪವಾಸ ಎಂಬುದಾಗಿ ಹೇಳ್ತಾ ಇರುವುದು ನಾವು ಸೈತಾನ ದೂರ ಇಡಬೇಕು ಎಂಬುದಾಗಿ ಅಲ್ಲ. ದೇವರು ನಮ್ಮ ಹತ್ರ ಬರಬೇಕು, ಶೋಧಿಸಲ್ಪಡಬೇಕು, ಸೈತಾನನನ್ನು ಸೋಲಿಸಬೇಕು. ಇದೇ ದೇವರು ಬಯಸ್ತಾ ಇರೋದು. ಪ್ರಿಯರೇ, ನಮ್ಮ ಉಪವಾಸ ದಿನಮಾನಗಳು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಗೆ ಕಾರಣವಾಗಬೇಕು. ಏನೇ ಶೋಧನೆ ಬರಲಿ, ಕಷ್ಟ ಬರಲಿ, ಸಮಸ್ಯೆ ಬರಲಿ, ನೋವು ಬರಲಿ, ಅದರ ಮಧ್ಯದಲ್ಲಿ ದೇವರ ಭಕ್ತನಾಗಿ ಜೀವಿಸುವುದಕ್ಕೆ ಸಾಧ್ಯವಾಗಬೇಕು. ದೇವರ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಅದೇ ದೇವರು ಬಯಸ್ತಾ ಇರುವುದು. ಯೋಬನು ಹೇಳ್ತಾ ಇರುವುದು ಅದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇರುವ ಹಾಗೆ, ಜ್ಞಾನದಿಂದ ಈ ನೀತಿಯನ್ನು ತಡೆಕೊಳ್ಳಬಾರದು. ಈ ಕಾಲದಲ್ಲಿ ಅನೇಕರು ಜ್ಞಾನದಿಂದ ಅಲ್ಲದ್ರೆ ಬುದ್ಧಿಯಿಂದ ದೇವರನ್ನು ತಿರಸ್ಕಾರ ಮಾಡುವರಾಗಿದ್ದೇವೆ. ಬುದ್ಧಿಯಿಂದ ಎಲ್ಲ ಸಾಧಿಸುತ್ತದೆ ಎಂಬುದಾಗಿ ಹೇಳ್ತೇವೆ, ಗೂಗಲಿನಿಂದ ಎಲ್ಲ ಸಾಧಿಸುತ್ತೆ ಎಂಬುದಾಗಿ ಹೇಳ್ತೇವೆ. ಆದರೆ ಸರ್ವಶಕ್ತನಾದ ದೇವರ ಸನ್ನಿಧಿಯಲ್ಲಿ ಜ್ಞಾನವು ನಮ್ಮ ಹೃದಯವನ್ನು ಕುರುಡು ಮಾಡುತ್ತದೆ ಎಂಬುದಾಗಿ ದೇವರ ವಚನ ಎಚ್ಚರಿಸ್ತಾ ಇದ್ದೇವೆ. ಅದರಿಂದ ಪ್ರಿಯರೇ, ದೇವರ ವಚನದಿಂದ ನಮ್ಮ ಜೀವನವು ಬೆಳಕಾಗಿ ಶೋಭಿಸಲಿ.
ಅದು ನಮ್ಮನ್ನು ಕುರುಡು ಮಾಡುವುದಕ್ಕೆ ಕಾರಣವಾಗಬಾರದು. ಜ್ಞಾನದಿಂದ ಕುರುಡು ಮಾಡುವುದಕ್ಕಾಗಿ ಅಲ್ಲ, ದೇವರ ವಾಕ್ಯದಿಂದ ಬೆಳಕಾಗುವುದಕ್ಕಾಗಿ ನಮ್ಮನ್ನು ದೇವರ ಆರಿಸಿಕೊಂಡು. ಅದರಿಂದ ಈ ವಚನ ಮೂಲಕವಾಗಿ ನಮ್ಮ ಜೀವನ ಬೆಳಕಾಗಿ ಶೋಭಿಸಲಿ, ಸೈತಾನನ್ನು ಸೋಲಿಸೋಣ. ಅದಕ್ಕೆ ಉಪವಾಸ ದಿನಮಾನಗಳಿಗೆ ನಮಗೆ ಸಾಧ್ಯವಾಗಲಿ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡೋಣ. ಈ ವಚನ ಮೂಲಕವಾಗಿ ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವದಿಸಲಿ.